ದ್ವಿತೀಯ PUC ವಿದ್ಯಾರ್ಥಿ ಮತ್ತು 5 ಅಂಕ ವಿದ್ಯಾರ್ಥಿನಿ. ಮತ್ತು 10 ಅಂಕದ ಪ್ರಶ್ನೆಗಳು. ಇತಿಹಾಸ. ಭಾರತ ಇತಿಹಾಸದಲ್ಲಿ ಬರುವ ಮೊದಲನೇ ಒಂದು ಪಾಠ ಆದಂಥ ಪೀಠಿಕೆ. 1ನೇ ಕ್ವಶನ್. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 2ನೇ ಕ್ವಶನ್. ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. 3ನೇ ಕ್ವಶನ್. ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಆಗಿರ್ತದೆ. 4ನೇ ಕ್ವಶನ್. ಭಾರತದ ಇತಿಹಾಸ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. 5ನೇ ಕ್ವಶನ್. ಭಾರತದ ಇತಿಹಾಸದ ರಚನೆಗೆ ಪ್ರತ್ನ ಆಧಾರಗಳ ಮಹತ್ವ ಕುರಿತು ಬರೆಯಿರಿ. ಸಿಂಧೂ ನಾಗರಿಕತೆಯಲ್ಲಿ ಬರುವ 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳು. 1ನೇ ಕ್ವಶನ್. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. 2ನೇ ಕ್ವಶನ್. ಸಿಂಧೂ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ತಿಳಿಸಿರಿ. ಇದು 10 ಅಂಕಕ್ಕೆ ಬರುವ ನಿರೀಕ್ಷೆ ಇರುತ್ತದೆ. ಪ್ರಾಚೀನ ಯುಗ. ವೈದಿಕ ಸಂಸ್ಕೃತಿ. 1ನೇ ಕ್ವಶನ್. ಆರ್ಯರ ರಾಜಕೀಯ ಸ್ಥಿತಿಯ ಬಗ್ಗೆ ವಿವರಣೆ ನೀಡಿ. 2ನೇ ಕ್ವಶನ್. ಆರ್ಯರ ಸಾಮಾಜಿಕ ಸ್ಥಿತಿಯನ್ನು ವಿವರಿಸಿ. 3ನೇ ಕ್ವಶನ್. ಆರ್ಯರ ಧಾರ್ಮಿಕ ಸ್ಥಿತಿಯನ್ನು ವಿವರಿಸಿ. 4ನೇ ಕ್ವಶನ್. ವೈದಿಕ ಕಾಲದ ಶಿಕ್ಷಣ ಮತ್ತು ವಿಜ್ಞಾನ ಕುರಿತು ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. ಪ್ರಾಚೀನ ಯುಗದಲ್ಲಿ ಬರುವ ಹೊಸ ಮತಗಳ ಉದಯ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. 1ನೇ ಕ್ವಶನ್. ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳ್ಯಾವು. 2ನೇ ಕ್ವಶನ್. ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. 3ನೇ ಕ್ವಶನ್. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ಇದು 10 ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಪ್ರಾಚೀನ ಯುಗ. ವೈದಿಕ ಸಂಸ್ಕೃತಿ. 1ನೇ ಕ್ವಶನ್. ಆರ್ಯರ ರಾಜಕೀಯ ಸ್ಥಿತಿಯ ಬಗ್ಗೆ ವಿವರಣೆ ನೀಡಿ. 2ನೇ ಕ್ವಶನ್. ಆರ್ಯರ ಸಾಮಾಜಿಕ ಸ್ಥಿತಿಯನ್ನು ವಿವರಿಸಿ. 3ನೇ ಕ್ವಶನ್. ಆರ್ಯರ ಧಾರ್ಮಿಕ ಸ್ಥಿತಿಯನ್ನು ವಿವರಿಸಿ. 4ನೇ ಕ್ವಶನ್. ವೈದಿಕ ಕಾಲದ ಶಿಕ್ಷಣ ಮತ್ತು ವಿಜ್ಞಾನ ಕುರಿತು ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. ಪ್ರಾಚೀನ ಯುಗದಲ್ಲಿ ಬರುವ ಹೊಸ ಮತಗಳ ಉದಯ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. 1ನೇ ಕ್ವಶನ್. ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳ್ಯಾವು. 2ನೇ ಕ್ವಶನ್. ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. 3ನೇ ಕ್ವಶನ್. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ಇದು 10 ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಮೌರ್ಯರು. 1ನೇ ಕ್ವಶನ್. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಇದು ಸಹ 10 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರುತ್ತದೆ. ಕುಷಾಣರು. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. 5 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರುತ್ತದೆ. ಗುಪ್ತರು. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಹೇಗೆ ಕರೆಯುತ್ತಾರೆ. ಇದು 10 ಅಂಕಕ್ಕೆ ಫಿಕ್ಸ್ ಆಗಿರೋ ಕ್ವಶನ್ ಆಗಿರುತ್ತದೆ. ಚೋಳರು. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಇದು ಸಹ 5 ಅಂಕಕ್ಕೆ ಫಿಕ್ಸ್ ಆಗಿರೋ ಕ್ವಶನ್ ಇರುತ್ತದೆ. ಮಧ್ಯಕಾಲೀನಲ್ಲಿ ಬರುವ 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳು ನೋಡೋಣ. ಮರಾಠರ ಏಳಿಗೆ ಶಿವಾಜಿ. ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ. 2ನೇ ಕ್ವಶನ್. ಶಿವಾಜಿಯ ಆಡಳಿತ ಪದ್ಧತಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಬರುವ 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳು. ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು. 2ನೇ ಕ್ವಶನ್. ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ಒಂದು ವಿವರಣೆ ನೀಡಿ. ಇದು 10 ಅಂಕ ಕೇಳುವ ನಿರೀಕ್ಷೆ ಇರುತ್ತದೆ. ಬಹುಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರು. 1ನೇ ಕ್ವಶನ್. ಮಹಮ್ಮದ್ ಗವಾನ್ನ ಸಾಧನೆಗಳನ್ನು ವಿವರಿಸಿ. 2ನೇ ಕ್ವಶನ್. ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. 3ನೇ ಕ್ವಶನ್. ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. 4ನೇ ಕ್ವಶನ್. ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ವಿವರಿಸಿ. ಇವು 4ರಲ್ಲಿ ಒಂದು ಕೇಳುತ್ತಾರೆ ಫಿಕ್ಸ್ ಆಗಿ. 5 ಅಂಕದಲ್ಲಿ ವಾರ್ಷಿಕ ಪರೀಕ್ಷೆ. ಆಧುನಿಕ ಯುಗದಲ್ಲಿ ಬರುವ ಭಾರತಕ್ಕೆ ಯುರೋಪಿಯನ್ನರ ಆಗಮನ. 1ನೇ ಕ್ವಶನ್. ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳ್ಯಾವು. 2ನೇ ಕ್ವಶನ್. ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಬಗ್ಗೆ ಬರೆಯಿರಿ. ಇವು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1ನೇ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ. 1ನೇ ಕ್ವಶನ್. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ರಾಜಾರಾಮ್ ಮೋಹನ್ ರಾಯರವರು ವಹಿಸಿದ ಪಾತ್ರವನ್ನು ವಿವರಿಸಿ. 2ನೇ ಕ್ವಶನ್. ಸಾಮಾಜಿಕ ಧಾರ್ಮಿಕ ಚಳವಳಿ ದಯಾನಂದ ಸರಸ್ವತಿ ಅವರ ಪಾತ್ರವನ್ನು ಕುರಿತು ಬರೆಯಿರಿ. 3ನೇ ಕ್ವಶನ್. ಸ್ವಾಮಿ ವಿವೇಕಾನಂದವರ ವ್ಯಕ್ತಿತ್ವವನ್ನು ಚರ್ಚಿಸಿ. ಇವು 3ರಲ್ಲಿ ಒಂದು 5 ಅಂಕ ಕೇಳುವ ನಿರೀಕ್ಷೆ ಇರುತ್ತದೆ. ಭಾರತೀಯ ರಾಷ್ಟ್ರೀಯ ಚಳವಳಿ ಮತ್ತು ಕರ್ನಾಟಕದ ಪಾತ್ರ.
ಒಂದನೇ ಕ್ವಶನ್, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿರಿ. ಇದು 10 ಅಂಕ ಕೇಳುವ ನಿರೀಕ್ಷೆ ಇರುತ್ತದೆ. ಕರ್ನಾಟಕದಲ್ಲಿ ಏಕೀಕರಣ ಚಳವಳಿ. ಒಂದನೇ ಕ್ವಶನ್, ಕರ್ನಾಟಕದ ಏಕೀಕರಣ ಸಮಯದಲ್ಲಿ ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸಲು ಕಾರಣವಾದ ಅಂಶಗಳು ಯಾವುವು ಚರ್ಚಿಸಿ. ಎರಡನೇ ಕ್ವಶನ್, ಕರ್ನಾಟಕದ ಏಕೀಕರಣದ ಚಳವಳಿಯಲ್ಲಿ ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇವು ಇಷ್ಟನ್ನು ಓದಿಕೊಂಡ್ರೆ 10 ಅಂಕದಲ್ಲಿ 2 ಪ್ರಶ್ನೆಗಳು ಟಚ್ ಮಾಡ್ತೀರಿ, 5 ಅಂಕದಲ್ಲಿ ಸಹ 2ಕ್ಕೆ 2 ಟಚ್ ಮಾಡ್ತೀರಿ.